ಆಮ್ ಆದ್ಮಿ ಪಕ್ಷದಿಂದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾವ ಒಂದು ವಿಚಾರಕ್ಕೆ ಆರೋಪವನ್ನ ಮಾಡಿದ್ದಾರೆ ಈ ಕುರಿತು ಬ್ರೇಕಿಂಗ್ ಇದೆ, ನೋಡೋಣ. ಆಮ್ ಆದ್ಮಿ ಪಕ್ಷದಿಂದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆರೋಪ ಈಗ ಕೇಳಿ ಬಂದಿರುವಂತದ್ದು. ಕೋವಿಡ್ ಸಮಯದಲ್ಲಿ ಸುಧಾಕರ್ ಅವರು ಭ್ರಷ್ಟಾಚಾರವನ್ನ ಎಸಗಿದ್ದಾರೆ, ಲಸಿಕೆ ವಿತರಣೆ, ಬೆಡ್ ಅಲರ್ಟ್ ಮಾಡುವುದರಲ್ಲಿ ಕಮಿಷನ್ ಅನ್ನ ಪಡೆದಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಆರೋಗ್ಯ ಇಲಾಖೆಯಲ್ಲಿ ಯಂತ್ರಗಳ ಖರೀದಿಯಲ್ಲಿ ದೊಡ್ಡ ಗೋಲ್ಮಾಲ್ ಅನ್ನ ಮಾಡಿದ್ದಾರೆ, ದಾಖಲೆ ಸಮೇತ ಭ್ರಷ್ಟಾಚಾರ ಬಿಡಿಸಿಟ್ಟಿದ್ದಾರೆ ಆಮ್ ಆದ್ಮಿ ಮುಖಂಡರು. ಸಿಂಗಲ್ ಬೆಡ್ ಅಲ್ಲಿ ಟೆಂಡರ್ ನೀಡಿ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ ಅನ್ನೋ ಆರೋಪವನ್ನ ಮಾಡಿರುವಂತದ್ದು. ಸುಮಾರು 60ರಿಂದ 70 ಕೋಟಿ ಹಗರಣ ಯಂತ್ರೋಪಕರಣಗಳ ಟೆಂಡರ್ ನಲ್ಲಿ ಈ ಒಂದು ಟೆಂಡರ್ ಅನ್ನ ನಡೆಸಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ ಎಂದು ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆಮಿ ಪಕ್ಷದವರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಟೆಸ್ಟ್ಗಳನ್ನ ಮಾಡೋ ಮೆಷಿನ್ಗಳನ್ನ ತಗೊಳ್ಳೋದಕ್ಕೆ ಯಾವ ಥರ ಒಂದು ಹಗರಣ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ. ಆ ಮಾಹಿತಿಯನ್ನು ನಾವು ತೋರಿಸೋದಕ್ಕೋಸ್ಕರ ಇವತ್ತು ಅಂದರೆ ಆ ಒಂದು ಸ್ಕ್ಯಾಮನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ಕರ್ನಾಟಕದಲ್ಲಿ ಯಾವ ಥರ ಟೆಂಡರ್ ಪ್ರಕ್ರಿಯೆ ನಡೀತು ಅಂತ ಕರ್ನಾಟಕದಲ್ಲಿ ನಿಮಗೆಲ್ಲ ಗೊತ್ತಿದೆ. ಸಿಂಗಲ್ ಬಿಡ್ಡು ಕೊಡೋ ಹಾಗೇ ಇಲ್ಲ. ಎಷ್ಟು ಇವರು ಆ ಒಂದು ಈ ಟೆಂಡರ್ ಕರೆಯಕ್ಕಿಂತ ಮುಂಚೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಅಂತ ಹೇಳಿ ಅದನ್ನು ಕಾಂಪ್ಲಿಕೇಟ್ ಮಾಡಿ ಬೇರೆಯವರು ಬರ್ದೇ ರೀತಿ ಮಾಡಿ ಇದೊಂದೇ ಕಂಪನಿಗೆ ಸಿಗಬೇಕು ಅನ್ನೋ ಥರ ಇವರು ಕೆಲಸ ಮಾಡಿ ಸಿಂಗಲ್ ಬಿಡ್ಡಲ್ಲಿ ಟೆಂಡರ್ಗಳನ್ನ ಕೊಟ್ಟಿದ್ದಾರೆ. ಅದು ಹೇಗೆ ಸೇಮ್ ಕಂಪನಿ ಸೇಮ್ ಇಕ್ವಿಪ್ಮೆಂಟು ಕೇರಳ ರಾಜ್ಯದಲ್ಲಿ ಅರ್ಧಕ್ಕಿಂತ ಕಮ್ಮಿಯಲ್ಲಿ ಕೊಡ್ತಾರೆ, ಇಲ್ಲಿ ನೋಡಿದ್ರೆ ಡಬಲ್ ರೇಟಲ್ಲಿ ಇಲ್ಲಿ ಕೊಡ್ತಾರೆ. ಸೊ ಈ ಥರ ನಾವು ಸುಮಾರು ಇಕ್ವಿಪ್ಮೆಂಟ್ಗಳನ್ನ ನೋಡಿದ್ದೀವಿ. ಸುಮಾರು ನಮ್ಮ ಕಣ್ಣಿಗೆ ಬಿದ್ದ ಹಾಗೇನೆ ಸುಮಾರು ಒಂದು 60ರಿಂದ 70 ಕೋಟಿಯಷ್ಟು ಹಗರಣ ಬರೀ ಈ ಒಂದು ಬ್ಲಡ್ ಟೆಸ್ಟ್ ಮತ್ತು ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡೋ ಉಪಕರಣಗಳಲ್ಲಿ ಹಗರಣನ ಡಾಕ್ಟರ್ ಸುಧಾಕರ್ ಅವರು ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಗೆ ಹೇಳ್ತೀನಿ. ಇದು ನೋಡಿ, ಇದು 3 ಪಾರ್ಟ್ಸ್ ಹೆಮಟಾಲಜಿ ಸೆಲ್ ಸೆಂಟರ್ ಅಂತ ಹೇಳ್ತಾರೆ. 1195 ಸಂಖ್ಯೆಯನ್ನು ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಇದನ್ನ ದೆಹಲಿ ಸರ್ಕಾರ ಏನು 1,80,000 ಖರೀದಿ ಮಾಡಿದ್ದಾರೆ. ಆದರೆ ಕರ್ನಾಟಕದ ಸರ್ಕಾರಕ್ಕೆ 2,96,000 ಕೊಟ್ಟಿದ್ದಾರೆ. ಸೇಮ್ ಮತ್ತೆ ಏನೂ ಬೇರೆ ಇಲ್ಲ. ಬರೀ ಇದು ಒಂದೇ ಇಕ್ವಿಪ್ಮೆಂಟ್ ಅಲ್ಲಿ ಸುಮಾರು ಒಂದು 20 ಕೋಟಿಯಷ್ಟು ಬರೀ ಒಂದು ಇಕ್ವಿಪ್ಮೆಂಟ್ ಅಲ್ಲಿ ಹಗರಣ ಮಾಡಿದ್ದಾರೆ. ಅದೇ ರೀತಿ 5 ಪಾರ್ಟ್ ಹೆಮಟಾಲಜಿ ಸೆಲ್ ಸೆಂಟರ್ ಅಂತ ಇದನ್ನು ಅಷ್ಟೇ ಒಂದು ಬ್ಲಡ್ ಟೆಸ್ಟ್ ಮಾಡೋದ್ರಲ್ಲಿ ಅದು 165 ನಂಬರ್ನ ಖರೀದಿ ಮಾಡಿದ್ದಾರೆ. ಆ 165 ನಂಬರ್ನ ಖರೀದಿ ಮಾಡಿರೋದ್ರಲ್ಲಿ ಅಲ್ಲೂ ಅಷ್ಟೇ ಸುಮಾರು ಒಂದು 7 ಕೋಟಿಯಷ್ಟು ಹಗರಣ ಮಾಡಿದ್ದಾರೆ. ಕೇರಳ ಸರ್ಕಾರಕ್ಕೆ 4,60,000 ಮಾರಾಟ ಮಾಡಿದ್ದಾರೆ. ಕರ್ನಾಟಕಕ್ಕೆ 8,35,000 ಮಾರಾಟ ಮಾಡಿದ್ದಾರೆ. ಈ ಥರ ಸುಮಾರು ಇಕ್ವಿಪ್ಮೆಂಟ್ಗಳನ್ನು ಅತಿ ಹೆಚ್ಚು ಬೆಲೆಯಲ್ಲಿ ಒಂದೇ ಕಂಪನಿಗೆ ಸಿಂಗಲ್ ಬಿಡ್ ಮುಖಾಂತರ ಕೊಟ್ಟು ದೊಡ್ಡ ಮಟ್ಟದ ಹಗರಣನ ಡಾಕ್ಟರ್ ಸುಧಾಕರ್ ಅವರು ಮಾಡಿದ್ದಾರೆ. ಇಡೀ ರಾಜ್ಯ ಕಂಡರಿಯದ ಈ ಒಂದು ಪರಿಸ್ಥಿತಿಯಲ್ಲೂ ಸಹ ದೊಡ್ಡ ಮಟ್ಟದ ಹಗರಣಗಳನ್ನ ಮಾಡಿದ್ದಾರೆ. ಸೊ ಈಗಾಗಲೇ ನಾವು ಇದನ್ನ ಲೋಕಾಯುಕ್ತಕ್ಕೂ ಈ ನಮ್ಮ ಹತ್ರ ದಾಖಲೆಗಳನ್ನ ಕೊಟ್ಟಿದ್ದೀವಿ. ಸುಮಾರು ಒಂದು 65ರಿಂದ 70 ಕೋಟಿಯಷ್ಟು ಹಗರಣ ಸರ್ಕಾರಿ ಆಸ್ಪತ್ರೆಗಳಿಗೆ ಬೇಕಾಗಿರೋ ಹೆಮಟಾಲಜಿ ಮತ್ತೆ ಬಯೋಕೆಮಿಸ್ಟ್ರಿ ಅನ್ನೋ ಒಂದು ಉಪಕರಣ ಖರೀದಿ ಮಾಡೋದ್ರಲ್ಲಿ ಹಗರಣ ನಡೆದಿದೆ. ಸ್ನೇಹಿತರಿಗೆಲ್ಲ ಗೊತ್ತಿರುತ್ತೆ, ಮಾಧ್ಯಮ ಸ್ನೇಹಿತರಿಗೆ